ಅಮೃತ, ನಮ್ಮ ಹಿರಿಯರು ಮಾಡಿರೋ ತಪ್ಪನ್ನ ನಾನು ಮಾಡೋದಿಲ್ಲ. ನಾಗಮಣಿ ನಮ್ಮ ತಕ್ಷಕ ನಾಗಲೋಕಕ್ಕೆ ಸೇರ್ಬೇಕಾದಲ್ಲ. ಇದನ್ನ ನಮ್ಮ ತಕ್ಷಕ ನಾಗಲೋಕದ ಪ್ರತಿ ನಾಗಗಳಿಗೂ ಅರಿವು ಮಾಡ್ತೀನಿ. ಹಾಗೆ ತಕ್ಷಕ ನಾಗಲೋಕದಿಂದ ಯಾರೇ ಆದ್ರೂ ನಾಗಮಣಿನ ತರೋ ಯೋಚನೆ ಮಾಡಿದ್ರು ಅದು ಮಹಾಪಾಪ ಅನ್ನೋದನ್ನ ಮನದಟ್ಟು ಮಾಡ್ತೀನಿ. ಸರಿ, ಹಾಗೆ ಆಗಲಿ. ನನಗೆ ಇನ್ನಿಲ್ದಂತೆ ಕಾಡ್ತಾ ಇರೋದೇನಂದ್ರೆ, ನಾನು ಅರ್ಜುನ್ ಅವ್ರನ್ನ ನನ್ನವರಾಗಿ ಮಾಡಿಕೊಂಡು ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ಯಾಕಾದ್ರೂ ಬದುಕಿದ್ದೀನೋ ಅಂತ ಅನ್ನಿಸ್ತಿದೆ. ಅದನ್ನ ನಾನು ಯಾವತ್ತೋ ಮರೆತುಬಿಟ್ಟೆ. ಅದನ್ನ ಇನ್ನೂ ನಿನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕೆ ಕೊರಗ್ತಾ ಇದೆಯಾ? ಅದನ್ನೆಲ್ಲ ಮರೆತು ನೀನು ನಿನ್ನ ಲೋಕನ ಸೇರ್ಕೊ. ಈಗ ನಾಗಮಣಿನ ನನ್ನ ಕೈ ಕೊಡು. ನಿಮ್ಮ ಸಾವನ್ನ ನೀವೇ ಹತ್ರಕ್ಕೆ ಕರಿತಾ ಇದ್ದೀರಾ. ನಿಮ್ಮ ಅಂತ್ಯಕ್ಕೆ ನೀವೇ ಮುನ್ನುಡಿ ಬರೆದು ನಾಗಮಣಿ ನನ್ನ ವಶ ಆಗೋದಕ್ಕೆ ನೀವೇ ಸಹಾಯ ಮಾಡ್ತಾ ಇದ್ದೀರಿ. ನಿಮ್ಮ ಸಹಾಯಕ್ಕೆ ನಾನು ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಜೈ ಮಹಾಕಾಲ. ಬಾಬಾ ಬಾಬಾ, ಇದ್ದಕ್ಕಿದ್ದ ಹಾಗೆ ನಮ್ಮನ್ನ ಯಾಕೆ ನೆನ್ಸ್ಕೊಂಡ್ರಿ? ತಾಯಿ, ನೀವು ಮತ್ತು ನಿಮ್ಮ ಮಗ ರುದ್ರ ಈ ಕ್ಷಣದಲ್ಲೇ ನನ್ನ ಮೂಲ ಸ್ಥಳಕ್ಕೆ ಬರಬೇಕು. ಪಾಪಾ, ಅಂತ ಅವಸರ ಏನಿದೆ? ಏ ರುದ್ರ, ನಿನಗೆ ನಿನ್ನ ವ್ಯಕ್ತಿತ್ವದಲ್ಲಿ ಗಂಭೀರತೆ ಯಾವಾಗ ಬರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಪಾಪಾ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಾಗಮಣಿ ನಮ್ಮ ವಶಕ್ಕೆ ಬರೋ ಮುಹೂರ್ತ ಹತ್ರದಲ್ಲೇ ಇದೆ. ಬೇಗ ಬನ್ನಿ. ಹೌದಾ ಬಾಬಾ? ಸರಿ ಬಾಬಾ, ನಾವು ಈಗಲೇ ಬರ್ತೀವಿ. ಬಾಬಾ, ಜೈ ಮಹಾಕಾಲ. ಇದೇನ್ ಬಾಬಾ ಹೀಗಾಯ್ತು? ಹೇಗಾಯ್ತು? ಏನು ಆಗ್ಬೇಕಾಗಿತ್ತೋ ಅದೇ ಆಗಿದೆ. ಆ ಶಾಸ್ತ್ರಿ ಸಾತ್ವಿಕ ಲೋಕದ ಮಹಾರಾಜ ಅವನು ನನ್ನ ಜೊತೆಗಿದ್ದಾನೆ ಅಂತ ಅಮೃತ ಮೆರೆದಿದ್ದು ಹಾರಾಡಿದ್ದೆ ಹಾರಾಟ. ಆ ಮೆರೆದಾಟಕ್ಕೆ ಹಾರಾಟಕ್ಕೆ ತಕ್ಕ ಶಿಕ್ಷೆನೇ ಅನುಭವಿಸ್ತಾ ಇದ್ದಾಳೆ. ಏ ಅಮೃತ, ನೀನು ಅವಮಾನ ಮಾಡಿದ್ದು ನನಗಲ್ಲ, ಸಾಕ್ಷಾತ್ ಕಾಲ ಭೈರವನಿಗೆ.
ಆ ಭೈರವ ಅವಳಿಗೆ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ. ಇನ್ನು ಆ ನಾಗಮಣಿ ಅವಳಿಂದ ಅವಳ ಲೋಕದಿಂದ ಶಾಶ್ವತವಾಗಿ ದೂರ ಆದಾಗೇನೆ. ಬಾಬಾ ಅದೇಗೆ ನಾಗಮಣಿನ ಕಳ್ಕೊಂಡಿರೋ ಅಮೃತ ಮತ್ತೆ ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ವಾ? ಮಾಡದೆ ತೆಪ್ಪಗಿರೋದಿಲ್ಲ, ಮಾಡೇ ಮಾಡ್ತಾಳೆ. ಆ ಪ್ರಯತ್ನದಲ್ಲಿ ಅದು ಅವಳ ಕೈ ಸೇರೋದಿಲ್ವಾ ಬಾಬಾ? ಇಲ್ಲ. ಅಷ್ಟೊಂದು ವಿಶ್ವಾಸದಿಂದ ಹೇಗೆ ಹೇಳ್ತೀರಾ ಬಾಬಾ? ಒಂದು ವೇಳೆ ಊರ್ಮಿಳ ಕೈಯಿಂದ ಅವಳು ನಾಗಮಣಿಯನ್ನ ವಾಪಸ್ ಪಡ್ಕೊಂಡ್ರು ಸಹ ಅದು ಅವಳ ವಶದಲ್ಲಿ ಇರೋದಿಲ್ಲ ತಾಯಿ. ನಾಗಮಣಿಯನ್ನ ನನ್ನ ವಶಕ್ಕೆ ಹೇಗೆ ತಗೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂದ್ರೆ ನಾಗಮಣಿ ಮತ್ತೆ ನಮ್ಮ ವಶಕ್ಕೆ ಬರುತ್ತೆ ಅಂತನಾ ನಿಮ್ ಮಾತಿನ ಅರ್ಥ? ಬರೀ ಅರ್ಥ ಅಲ್ಲ, ಅದು ನಾಗಮಣಿ ನನ್ನ ವಶಕ್ಕೆ ಬಂದೇ ಬರುತ್ತೆ. ಇದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬಾಬಾ ಈ ಮಾತನ್ನ ನೀವು ಸಾಕಷ್ಟು ಸಲ ಹೇಳಿದ್ದೀರಾ. 1000 ಸಲ ಹೇಳಿದ್ರು. ಈ ಸಲ ನಾಗಮಣಿ ನನ್ನ ವಶಕ್ಕೆ ಬರದಂತೂ ಸತ್ಯ ಸತ್ಯ ಸತ್ಯ. ಇದು ಆ ಕಾಲಭೈರವನ ಪಾದದ ಮೇಲಾಡೆ. ಅಯ್ಯೋ, ನನ್ನಿಂದ ಎಂತ ಅಚಾತುರ್ಯ ಆಗೋಯ್ತು. ನಾಗಮಣಿ ನಾನು ಮಾಡ್ತಿರೋದು ತಪ್ಪು ಅಂತ ಎಷ್ಟು ಹೇಳಿದ್ರು ನಾನು ಎಚ್ಚರ ವಹಿಸ್ಲೇ ಇಲ್ವಲ್ಲ. ನಮ್ಮ ಅಕ್ಕ ಮಾತಾಡಿದ್ದನ್ನ ನೋಡಿ ಅವಳು ನಿಜವಾಗ್ಲೂ ಬದಲಾಗಿದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ. ನಾವು ಮೋಸ ಹೋದ್ವಿ. ಅವಳ ಕೈಗೆ ನಾಗಮಣಿ ಹೋಗಿರೋದ್ರಿಂದ ಏನೇನು ಅನಾಹುತ ನಡೆಯುತ್ತೋ ಗೊತ್ತಿಲ್ಲ. ಹಾಗೇನಾದ್ರೂ ಆಗೋದಕ್ಕಿಂತ ಮುಂಚೆ ನಾಗಮಣಿನ ನಮ್ಮ ವಶಕ್ಕೆ ಪಡ್ಕೋಬೇಕು. ಹಾಗೆ ಪಡ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಅದಕ್ಕೆ ಶಾಸ್ತ್ರಿಗಳ ಸಹಾಯ ಬೇಕೇ ಬೇಕು. ಅಲ್ಲ ಅಮೃತ, ಅವ್ರೇನು ಸಹಾಯ ಮಾಡೋದಕ್ಕೆ ಸಾಧ್ಯ? ಶಾಸ್ತ್ರಿಗಳು ಧ್ಯಾನದಲ್ಲಿದ್ದಾರಲ್ವಾ? ಅವ್ರನ್ನ ಬಿಟ್ರೆ ಬೇರೆ ಯಾರು ನಮಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರನ್ನೇ ಪ್ರಾರ್ಥನೆ ಮಾಡ್ತೀನಿ. ಶಾಸ್ತ್ರಿಗಳೇ, ನನ್ನ ಅಚಾತುರ್ಯದಿಂದ ನನ್ನ ಕೈಯಲ್ಲಿದ್ದ ನಾಗಮಣಿ ಊರ್ಮಿಳನ ಕೈ ವಶ ಆಗೋಯ್ತು. ಈಗ ನೀವೇ ನಮಗ್ ಸಹಾಯ ಮಾಡಬೇಕು ಶಾಸ್ತ್ರಿಗಳೇ. ನಾನೀಗ ಅನುಷ್ಠಾನದಲ್ಲಿದ್ದೀನಿ. ಈ ಅನುಷ್ಠಾನವನ್ನು ಅರ್ಧದಲ್ಲಿ ಬಿಟ್ಟು ಹೇಳುವ ಹಾಗಿಲ್ಲ. ಇವಳನ್ನ ಈ ಸಮಸ್ಯೆಯಿಂದ ಕಾಪಾಡಬೇಕು ಅಂದರೆ ನಮ್ಮ ಗುರುಗಳೇ ಸರಿ. ನಮ್ಮ ಗುರುಗಳಾದ ಶೃಂಗೇಶ್ವರರೇ ಇದಕ್ಕೆ ಸರಿಯಾದ ದಾರಿ. ಅವ್ರನ್ನೇ ಪ್ರಾರ್ಥನೆ ಮಾಡ್ತೀನಿ. ನೀವು ಆ ರುದ್ರನಿಂದ ಹತನಾದರೂ ನೀವು ಇಚ್ಛಾಮರಣಿಗಳು. ಆ ಕಾರಣಕ್ಕೋಸ್ಕರನೇ ನಾನು ನಿಮ್ಮನ್ನು ನಮ್ಮ ಆಶ್ರಮದಲ್ಲೇ ಸಮಾಧಿ ನಿರ್ಮಾಣ ಮಾಡಿದರು. ಈಗ ಅಮೃತನ ಕಾಪಾಡಬೇಕು ಅಂದರೆ ಅದಕ್ಕೆ ನೀವೇ ಸರಿ ಗುರುಗಳೇ. ಆ ಉರ್ಮಿಳಾ ಕೈಯಿಂದ ಹೇಗಾದರೂ ಮಾಡಿ ಆ ನಾಗಮಣಿಯನ್ನು ಕಾಪಾಡಬೇಕು. ಅಮೃತನ ಕಾಪಾಡೋ ಜವಾಬ್ದಾರಿ ನಿಮ್ಮದೇ ಗುರುಗಳೇ. ದಯಮಾಡಿ ಅನುಗ್ರಹಿಸಿ ಕಾಪಾಡಿ. ಅಮೃತ 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 ಯಾವ ನಾಗಮಣಿಗೋಸ್ಕರ
ನಾನು ನನ್ನ ಲೋಕನೇ ಬಿಟ್ಟು ಇಲ್ಲಿ ಶತಶತಮಾನಗಳಿಂದ ಶಿಲಾಬಾಲಿಕೆಯಾಗಿ ಮಳೆಯಲ್ಲಿ ನೆಂದು ಬಿಸಿಲಲ್ಲಿ ಒಣಗಿ ಪರಿತಪ್ಪಿಸಿದ್ನೋ ಆ ನಾಗಮಣಿ ಇವತ್ತು ನನ್ನ ಕೈಗೆ ಬಂತು. ಈ ನಾಗಮಣಿನ ತಗೊಂಡು ನನ್ನ ಲೋಕಕ್ಕೆ ನಾನು ಹೋಗ್ತೀನಿ. ಈ ಲೋಕದಲ್ಲಿ ಒಂದ್ ಸ್ವಲ್ಪ ಹೊತ್ತು ಇರೋದಿಲ್ಲ. ನೋಡು, ನೀನ್ ಮಾಡ್ತಾ ಇರೋದು ತಪ್ಪು. ನಾನ್ ವಾಸುಕಿ ನಾಗಲೋಕದ ಸ್ವತ್ತು, ನಾನು ಅಲ್ಲಿಗೆ ಸೇರ್ಬೇಕು. ನೀನ್ ಎಲ್ಲಿಗೆ ಸೇರ್ಬೇಕು ಅಂತ ನಿರ್ಧಾರ ಮಾಡೋದು ನೀನಲ್ಲ, ನಾನು. ನಿನ್ನ ಕೆಟ್ಟ ನಿರ್ಧಾರದಿಂದ ನೀನು ಕೆಟ್ಟ ಪರಿಣಾಮನ ಎದುರಿಸ್ಬೇಕಾಗತ್ತೆ. ಯಾವ ಪರಿಣಾಮ ಬೇಕಾದ್ರೂ ಹೆದರಿಸ್ತೀನಿ. ನೀನು ಯಾರ ವಶದಲ್ಲಿರ್ತೀಯೋ ಅವರ ಅಧೀನ ನೀನು. ಅವರ ಮಾತನ್ನೇ ನೀನು ಕೇಳ್ಬೇಕಾಗತ್ತೆ. ಈಗ ನೀನು ನಿನ್ನ ಮೂಲ ರೂಪಕ್ಕೆ ಹೋಗು. ಈ ನಾಗಮಣಿನ ನಮ್ಮ ಲೋಕಕ್ಕೆ ನಾನು ತಗೊಂಡು ಹೋದ್ರೆ ನನ್ನ ಸ್ಥಾನ, ಮಾನ, ಗೌರವ ಎಲ್ಲವೂ ಹೆಚ್ಚಾಗತ್ತೆ. ಗುರುಗಳೇ, ಶ್ರೇಯೋಸ್ತು. ಅಮೃತ, ನಿನ್ನ ರೂಪ ಬದಲಾಗಿದ್ರೂ ಸಹ ನೀನೇ ಅಮೃತ ಅಂತ ನಮ್ಮ ಅಂತರಂಗಕ್ಕೆ ಅರಿವು ಬಂದಿದೆ. ಇದೇನ್ ಗುರುಗಳೇ, ನೀವು ಇಲ್ಲಿ? ಯಾವ್ಯಾವ ಸಮಯದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡೋದು ನಾನು ನೀನಲ್ಲ ಮಗಳೇ, ಆ ಪರಮಾತ್ಮ. ಅದು ಗೊತ್ತು ಗುರುಗಳೇ, ಅದಕ್ಕೆ ಅಂತ ಒಂದು ಕಾರಣ ಇರುತ್ತೆ ಅಲ್ವಾ? ನಿನ್ನ ಚಿಕ್ಕ ಮಾವ ರುದ್ರ ನನ್ನನ್ನು ಕೊಂದಿದ್ದ. ನೀನು ನನ್ನ ಸಂಸ್ಕಾರವನ್ನೂ ಮಾಡಿದ್ದಿ. ಆದರೆ ನನಗೆ ದುರ್ಮರಣ ಇಲ್ಲ ತಾಯಿ. ನಾನು ಇಚ್ಛಾಮರಣಿ ಎಂಬುದು ಆ ಶಿವನಿಚ್ಛೆ. ಹಾಗಾಗಿ ಶಂಕರ ಶಾಸ್ತ್ರಿ ನನ್ನ ದೇಹಾನ್ ತಗೊಬಂದು ಈ ಆಶ್ರಮದಲ್ಲಿಟ್ಟಿದ್ದ. ನಿನ್ನ ಕೂಗು ನನ್ನ ಕಿವಿಗೆ ಬಿತ್ತು ಅಮೃತ. ನನ್ನ ಸಹಾಯದ ಅವಶ್ಯಕತೆ ನಿನಗಿದೆ ಅಂತ ನನಗನಿಸ್ತು. ಅದಕ್ಕೆ ನಾನು ಬಂದೆ. ಶಾಸ್ತ್ರಿಗಳು? ಶಂಕರ ಶಾಸ್ತ್ರಿ ಈಗ ಬರುವ ಸ್ಥಿತಿಯಲ್ಲಿಲ್ಲವೆಂದು ನಿನಗೆ ಗೊತ್ತು ತಾನೆ. ಅವನು ಕಠಿಣ ತಪಸ್ಸಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ. ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಲು ಸಾಧ್ಯವೇ ಇಲ್ಲ. ಅದಕ್ಕಾಗಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಹೇಳು ಅಮೃತ, ನನ್ನಿಂದ ಯಾವ ಸಹಾಯ ಬೇಕು? ಗುರುಗಳೇ, ಯಾಮಿನಿ ನನಗೆ ಸಹಾಯ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಊರ್ಗಳನ್ನ ಅವಳ ಮೊದಲಿನ ರೂಪಕ್ಕೆ ತರೋದಕ್ಕೆ ನಾಗಮಣಿನ ಅವಳ ಶಿರದ ಮೇಲೆ ಇಟ್ವಿ. ಅವಳ ಮೊದಲಿನ ರೂಪಕ್ಕೆ ಬಂದ್ಲು. ಆದರೆ ಬಣ್ಣದ ಮಾತಾಡಿ ನಮಗೆ ಮೋಸ ಮಾಡಿ ನಾಗಮಣಿನ ಎತ್ಕೊಂಡು ಹೊರಟೋದ್ಲು. ದುಷ್ಟರ ಕೈಗೆ ನಾಗಮಣಿ ಸಿಕ್ಕಿದ್ರೆ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಗುರುಗಳೇ? ಈಗ ನಾಗಮಣಿನ ರಕ್ಷಣೆ ಮಾಡಿ ಅದು ಮತ್ತೆ ನಮ್ಮ ಕೈಗೆ ಬರೋ ಹಾಗೆ ಮಾಡೋದು ನಿಮ್ಮ ಕೈಯಲ್ಲೇ ಇದೆ ಗುರುಗಳೇ. ಅಮೃತ, ನೀನು ಆತಂಕ ಪಡುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಇದೇನು ಗುರುಗಳೇ ಹೀಗೆ ಹೇಳ್ತಾ ಇದ್ದೀರಾ? ನಾಗಮಣಿ ಆ ಊರ್ಗಳ ಕೈಯಲ್ಲಿದೆ. ನೀವು ನೋಡಿದ್ರೆ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದೀರಾ. ನಾಗಮಣಿ ನಿಮಗೆ ಸಿಕ್ಕೇ ಸಿಕ್ಕುತ್ತೆ. ಒಂದು ಹುಡುಕಿ. ಆ ಊರ್ಮೇಳ ಎಲ್ಲಿದ್ದಾಳೆ ಅಂತ ನಮ್ಗೆ ಹೇಗೆ ಗೊತ್ತಾಗಬೇಕು? ನಿಮಗೆ ಮಾರ್ಗದರ್ಶಕನಾಗಿ ನಾನು ನಿಮ್ಮ ಬೆನ್ನ ಹಿಂದಿರ್ತೀನಿ. ಧೈರ್ಯವಾಗಿ ಮುನ್ನುಗ್ಗಿ, ಜಯ ನಿಮಗೆ ಸಿಕ್ಕೇ ಸಿಕ್ಕುತ್ತೆ. ನೀವೆಷ್ಟು ಧೈರ್ಯ ಕೊಟ್ಮೇಲೆ ಸಾಕು ಗುರುಗಳೇ. ಸಾಕ್ಷಾತ್ ಆ ಶಿವನೇ ನಮ್ಮ ಪಾಲಿಗಿದ್ದಾನೆ ಅನ್ನೋಷ್ಟು ಧೈರ್ಯ ಬಂತು. ಆ ಶಿವ ಯಾವಾಗಲೂ ಭಕ್ತರ ಪಕ್ಷಪಾತಿ ಅನ್ನೋದನ್ನ ಮರೀಬೇಡ ಅಮೃತ. ಇಷ್ಟಕ್ಕೂ
ಆ ನಾಗಮಣಿನ ಶಿವ ಸೃಷ್ಟಿ ಮಾಡಿದ್ದೆ ನಿಮ್ಮ ವಾಸುಕಿ ಲೋಕಕ್ಕೋಸ್ಕರ ಅಂದಾಗ ಆ ನಾಗಮಣಿ ನಿಮ್ಮಿಂದಾಗಲಿ ನಿಮ್ಮ ಲೋಕದಿಂದಾಗಲಿ ದೂರ ಆಗಲು ಹೇಗೆ ಸಾಧ್ಯ? ನೀನೇ ಹೇಳು. ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಕ್ಕುತ್ತೆ. ವಿಜಯೀ ಭವ. ನಾಗಮಣಿ ಸಿಗುತ್ತೆ ಅಂತ ಮಾತ್ರ ಹೇಳಿದೆ, ಆದರೆ ನಾನು ಹೇಳಿದಷ್ಟು ಸುಲಭವಾಗಿ ಅದು ನಿಮ್ಮ ಕೈವಶವಾಗುವುದಿಲ್ಲ. ಒಬ್ಬ ಗುರುವಾಗಿ ನಿಮಗೆ ಮಾರ್ಗದರ್ಶನ ಮಾಡುವುದು ನನ್ನ ಕರ್ತವ್ಯ, ನನ್ನ ಧರ್ಮ. ಅದನ್ನು ನಾನು ಮಾಡಿದ್ದೇನೆ. ಉಳಿದಿದ್ದು ಆ ಶಿವನಿಚ್ಛೆ. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತೆ ಅಮೃತ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಯಾಮಿನಿ, ಊರ್ಮಿಳ ಎಲ್ಲಿ? ಇನ್ನೆಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅವಳು ಇಷ್ಟು ಬೇಗ ಇಲ್ಲಿಂದ ಎಲ್ಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂತ ಇಷ್ಟು ನಿಖರವಾಗಿ ಹೇಳ್ತಿದ್ಯಲ್ಲ, ಅವಳು ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ಅವಳು ಎಂಥ ಕುತಂತ್ರಿ, ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಂತೆಂಥ ಕುಯುಕ್ತಿಗಳನ್ನ ಹುಡುಕ್ತಾಳೆ ಅನ್ನೋದು ನಿಂಗಿನ್ನೂ ಗೊತ್ತಿಲ್ಲ ಅಮೃತ. ಅವಳಿಂದ ನಾಗಮಣಿನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ನಮ್ಮ ತಾಳ್ಮೆ, ನಮ್ಮ ಸಹನೆ ಈ ಭೂಮಿ ಎಷ್ಟಿರ್ಬೇಕು. ಅದೆಲ್ಲ ಆಗದೆ ಇರೋ ಮಾತು ಯಾಮಿನಿ. ಯಾಮಿನಿ, ಊರ್ಮಿಳ ಇದೇ ಕಾಡಲ್ಲಿದ್ದಾಳೆ. ಎಲ್ಲಿದ್ದಾಳೆ ಅನ್ನೋದು ಮಾತ್ರ ನಿಖರವಾಗಿ ಗೊತ್ತಾಗ್ತಾನೆ ಇಲ್ಲ. ನಾನು ಹೇಳ್ದೆ ತಾನೆ ಅವಳು ಎಂಥ ಕುತಂತ್ರಿ ಅಂತ. ಜೈ ಮಹಾಕಾಲ. ಅವಳ ಕುತಂತ್ರ ಏನೂ ಇಲ್ಲ. ನಾಗಮಣಿಯ ಸಹಾಯದಿಂದ ತಾನಿರೋ ಜಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವಳ ಸುತ್ತಲೂ ದಿಗ್ಬಂಧನವನ್ನು ನಿರ್ಮಿಸಿಕೊಂಡು ಅವಳಿರೋ ಜಾಗನೇ ಗೊತ್ತಾಗ್ತಾ ಇಲ್ವಲ್ಲ? ಹೇಗೆ ಅವಳಿರೋ ಸ್ಥಳನ ಕಂಡುಹಿಡಿಯೋದು? ನೀವ್ ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ನಾನ್ ಯಾವ ಸ್ಥಳದಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾಗಮಣಿ ನನ್ನ ಕೈಯಲ್ಲಿದೆ. ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಏನನ್ ಬೇಕಾದ್ರೂ ಮರೆ ಮಾಚ್ಬೋದು. ತಿಳ್ಕೊಳ್ಳಿ. ನಾಗಮಣಿ, ನಾಗಮಣಿ, ವಿಶ್ವದ ಶ್ರೇಷ್ಠ ಮಣಿ ನನ್ನ ಕೈಯಲ್ಲಿ. ತಕ್ಷಕ ಲೋಕದ ಹಿರಿಯರೇ, ನಾಗಮಣಿ ನನ್ನ ಕೈ ಸೇರಾಯ್ತು. ಇದನ್ನ ತಗೊಂಡು ನಮ್ಮ ಲೋಕಕ್ಕೆ ಬರ್ತಾ ಇದ್ದೀನಿ. ನೀವು ತಕ್ಷಕ ನಾಗ ನೌಕೆನ ನನಗಾಗಿ ಕಳಿಸಿ. ನೋಡಿ, ನಾಗಮಣಿ ನನ್ನ ಕೈಯಲ್ಲಿ.